ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಪೂರೈಕೆಯಾದ ಬೆನ್ನಲ್ಲೇ ಭಾರೀ ಬೆಳವಣಿಗೆಗಳು ನಡೀತಾ ಇದೆ. ಎಲ್ಲವೂ ಕೂಡ ಈಗ ದೆಹಲಿ ಕಡೆಗೆ ಚಿತ್ತವನ್ನ ಹರಿಸುವಂತೆ ಮಾಡ್ತಾ ಇದೆ. ಕಾರಣ ಡಿಕೆ ಶಿವಕುಮಾರ್ ಅವರ ಬಣ ಒಬ್ಬರಿಂದ ಒಬ್ರು ಅನ್ನೋ ರೀತಿಯಲ್ಲಿ ಇವತ್ತು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಇವತ್ತು ಕೂಡ ಒಂದು ಬಣ ಭೇಟಿ ಮಾಡುತ್ತೆ, ಮತ್ತೊಂದು ಬಣ ನಾಳೆಗೆ ಹೋಗೋದಕ್ಕೆ ರೆಡಿ ಆಗಿದೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡಿಕೆ ಡೆಲ್ಲಿ ಪರೇಡ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಣನೀತಿ. ಡಿಕೆ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಆಪ್ತೇಷ್ಟರಿಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ನೀವ್ಯಾರು ತಲೆ ಕೆಡಿಸ್ಕೋಬೇಡಿ, ಹೋಗೋರು ಹೋಗ್ಲಿ, ಅವರವರ ಅಭಿಪ್ರಾಯಗಳನ್ನ ಅವ್ರು ಹೇಳಲಿ ಅಂತ. ಈಗ ಡಿಕೆ ಬಣದ ಪರೇಡ್ ಬೆನ್ನಲ್ಲೇ ಸಿಎಂ ಕೂಡ ಆಕ್ಟಿವ್ ಆಗಿದ್ದು, ಇವತ್ತು ರಾತ್ರಿ ಬೆಂಬಲಿತ ಸಚಿವರು ಖರ್ಗೆಯನ್ನ ಭೇಟಿ ಮಾಡುವಂತಹ ಸಾಧ್ಯತೆ. ನಾಳೆ ಸಿಎಂ ಸಿದ್ದರಾಮಯ್ಯರಿಂದ ಖರ್ಗೆ ಅವರ ಭೇಟಿ. ಹೇಳಿ ಕೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅವರ ಭೇಟಿ ಇಲ್ಲಿಯೇ ಆಗುತ್ತೆ. ಅವರೇನು ಇವ್ರ ತರ ಡೆಲ್ಲಿಗೆ ಹೋಗಿ ಮೀಟ್ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಇದರ ನಂತರದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇದು ಸರಿಯಲ್ಲ, ನೀವೆಲ್ಲರನ್ನು ಸೈಲೆಂಟ್ ಮಾಡಿ ಅನ್ನುವಂತಹ ಸಂದೇಶವನ್ನ ಖರ್ಗೆ ಅವರ ಮುಖಾಂತರವಾಗಿ ಹೇಳಿಸುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸ್ತಾರೆ ಅನ್ನೋದಕ್ಕೆ ಸಂಬಂಧಿತ ಎಕ್ಸ್ಕ್ಲೂಸಿವ್ ವರದಿ. ಬೆಂಗಳೂರು ನಿವಾಸದಲ್ಲೇ ಖರ್ಗೆ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಕೆ ಬಣದ ಪರೇಡ್ ಬೆನ್ನಲ್ಲೇ ಈಗ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಸಿಎಂ ಬಣದ ಹಲವರು ಡಿನ್ನರ್ ಮೀಟಿಂಗ್ ಕೂಡ ನಡೆಸಿದ್ರು. ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ರೂಪಿಸಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು. ಏನ್ ಹೀಗಾಗ್ತಾ ಇದೆಯಲ್ಲ, ನಾವೇನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ರು. ನಥಿಂಗ್ ಟು ವರಿ, ನಾನೆಲ್ಲವನ್ನು ಕೂಡ ನೋಡ್ಕೊಳ್ತೀನಿ, ನೀವು ನಿಶ್ಚಿಂತೆಯಿಂದ ಇರಿ, ಏನಾಗಬೇಕು ಅದು ಹೈಕಮಾಂಡ್ ಇಂದಲೇ ಆಗಬೇಕು, ಅದನ್ನು ನಾನು ಮಾತನಾಡ್ಕೊಳ್ತೀನಿ, ಅದು ನನ್ನ ಕರ್ತವ್ಯ ಅಂತ ಸಿಎಂ ಅವರೆಲ್ಲರಿಗೂ ಕೂಡ ಅಭಯವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಟೀಮ್ ಸ್ವಲ್ಪ ನಿರಾಳವಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಆ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಡಿಕೆ ಶಿವಕುಮಾರ್ ಅವರ ಬಣ ದೆಹಲಿಗೆ ಹೋಗ್ಬೇಕಾಯ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ. ಈಗ ಖರ್ಗೆ ಅವರೇ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಸಿಎಂ ಬಣಕ್ಕೆ ಇದು ಇನ್ನೂ ಕೂಡ ಅನುಕೂಲ. ಹಾಗಾಗಿ ಒಂದು ಸಿಎಂ ಬಣ ಇವತ್ತು ಮೀಟ್ ಮಾಡುತ್ತೆ, ನಾಳೆ ಸಿದ್ದರಾಮಯ್ಯನವರು ಮೀಟ್ ಮಾಡ್ತಾರೆ ಅನ್ನುವಂಥ ಹೇಳಿಕೆಗಳು ಬರ್ತಾ ಇದೆ. ಇದು ಈ ಎಲ್ಲ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗಿದ್ರೆ ಹಿನ್ನೆಲೆಯಲ್ಲಿ ಆಗ್ತಿರೋದಲ್ವಾ? ಖಂಡಿತ ಹೌದು ದಿವ್ಯಜ್ಯೋತಿ. ಯಾಕಂದ್ರೆ ಈ ತಿಂಗಳ ಕೊನೆಯಲ್ಲಿ ಕರೆಯಬಹುದು ದೆಹಲಿಗೆ ಇಬ್ಬರನ್ನು ಅನ್ನುವಂಥದ್ದು ಬಂದಂತ ಮಾಹಿತಿಗಳು, ಮತ್ತು ಆ ರೀತಿಯ ಹೇಳಿ ಕೂಡ ಕಳಿಸಿದ್ರು ನಾಯಕರಿಗೆ ಇಬ್ಬರಿಗೂ ಅನ್ನುವಂಥದ್ದು. ಆದ್ರೆ ಈ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ದೆಹಲಿಗೆ ಹೋಗಿದ್ದು ಪೆರೇಡ್ ಮಾಡಿರುವಂತದ್ದು ಸಹಜವಾಗಿ ಸಿಎಂ ಬಣಕ್ಕೆ ಒಂದು ರೀತಿಯ ಅಸ್ತ್ರ ಅನ್ನಲಾಗ್ತಾ ಇದೆ. ಅಂದ್ರೆ ಈ ರೀತಿ ಬಂದ್ರು, ನೀವು ಹೇಳಿದ ಮೇಲೂ ಕೂಡ ನೋಡಿ ಅದು ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಅನ್ನುವಂಥ ರೀತಿಯಲ್ಲಿ ಅದನ್ನ ನೇರವಾಗಿ ಎಸಿಸಿ ಅಧ್ಯಕ್ಷರಿಗೆ ತಲುಪಿಸಲಿ. ಇವತ್ತು ರಾತ್ರಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರು ನಿವಾಸಕ್ಕೆ ಬಂದ ನಂತರದಲ್ಲಿ ಸಿಎಂ ಆಪ್ತ ವಲಯದ ಸಚಿವರು, ಕೆಲವು ಶಾಸಕರು ಎಸಿಸಿ ಅಧ್ಯಕ್ಷರ ಭೇಟಿಗೆ ಮುಂದಾಗಿದ್ದಾರೆ. ನಾಳೆ ಬೆಳಗ್ಗೆಯ ಭೇಟಿಗೆ ಸಿಎಂ ಸಮಯ ಕೇಳಿದ್ದಾರೆ ಅನ್ನುವಂತಹ ಖಚಿತವಾದ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಎಐಸಿಸಿ ಅಧ್ಯಕ್ಷನ ಭೇಟಿಯಾಗಿ ಏನೆಲ್ಲ ವಿಚಾರಗಳು ಮಾತಾಡಲಿಕ್ಕಿದೆ ಆ ವಿಚಾರಗಳನ್ನ ಪ್ರಸ್ತಾಪಿಸಲಿಕ್ಕೆ ಸಿಎಂ ಕೂಡ ಮುಂದಾಗಿದ್ದಾರೆ ಅನ್ನುವಂಥ. ಯಾಕಂದ್ರೆ ಈ ತಿಂಗಳ ಕೊನೆಯವರೆಗೂ ಸಮಯಾವಕಾಶ ಇದ್ದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ, ಇದರಿಂದ ಪಕ್ಷ ಮತ್ತು ಸರ್ಕಾರದಲ್ಲಿ ಆಗಬಹುದು ಅಂತ ಸಂಬಂಧಿವಾದ ಮುಜುಗರಗಳು ಮತ್ತು ಡ್ಯಾಮೇಜ್ಗಳು, ಇವೆಲ್ಲ ವಿಚಾರವನ್ನು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇರಬಹುದು. ಆದರೆ ಇವತ್ತು ರಾತ್ರಿ ಸಿಎಂ ಬೆಂಬಲಿತ ಸಚಿವ ಮತ್ತು ಕೆಲವು ಶಾಸಕರುಗಳು ನಾಳೆ ಬೆಳಿಗ್ಗೆ ಭೇಟಿಗೆ ಸಮಯವನ್ನ ಮುಖ್ಯಮಂತ್ರಿಗಳು ಕೇಳಿರುವಂತದ್ದು. ಖರ್ಗೆ ಅವರ ಕಡೆಯಿಂದ ಸಮಯ ನಿಗದಿ ಆಯಿತು ಅಂದ್ರೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಎಸಿಸಿ ಅಧ್ಯಕ್ಷನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ದಿವ್ಯಜ್ಯೋತಿ. ಓಕೆ ಸುಕೇಶ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಈ ಮೂಲಕ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯ್ತು. ನೋಡಿ, ಡಿಕೆ ಟೀಮ್ ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡಿ ಬರ್ತಾ ಇದ್ದಾರೆ. ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಂತ ಹೇಳೋದು ಆಗುತ್ತೆ. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ನೀವು ನಿಲ್ಲಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ದಂಗಾಗುತ್ತೆ. ಸಿಎಂ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಆಪ್ತರಿಗೆ ಸಿಎಂ ಹಾಗಾದ್ರೆ ಹೇಳಿದ್ದೇನು? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ನವೆಂಬರ್ ಕ್ರಾಂತಿಗೆ ಡಿಕೆ ಬಣ ಕಿಕ್ ಸ್ಟಾರ್ಟ್ ಕೊಟ್ಟ ಬೆನ್ನಲ್ಲೇ ಆಕ್ಟಿವ್ ಆಗಿದೆ ಸಿದ್ದರಾಮಯ್ಯನವರ ಬಣ. ಸಿಎಂ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಪ್ರತ್ಯಾಸ್ತ್ರವನ್ನ ಹೂಡಿಕೆ ಮಾಡಿದ್ದಾರೆ. ಸಿಎಂ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಆಪ್ತರಿಗೆ ಸಿಎಂ ಸಿದ್ದರಾಮಯ್ಯನವರು ಕೆಲ ವಿಚಾರಗಳನ್ನ ಹೇಳಿದ್ದಾರೆ. ಆಪ್ತೇಶ್ವರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನಾ ಸಂದೇಶ? ಡಿಕೆ ಬಣದ ಗೇಮ್ಗೆ ಸಿಎಂ ರಿವರ್ಸ್ ಗೇರ್ ಗೇಮ್ ಅನ್ನ ಹಾಕಿದ್ದಾರೆ. ಡೆಲ್ಲಿಗೆ ಹೋಗೋರು ಹೋಗ್ಲಿ, ಅವರನ್ನು ತಡೆಯೋಕ್ಕಾಗತ್ತಾ? ಅವರ ಒಪಿನಿಯನ್ ಏನಿದೆ ಅವ್ರು ಹೇಳಿ, ಅದಕ್ಕೆ ಯಾರು ಅಡ್ಡಿಪಡಿಸಬೇಡಿ. ನಾನು ಏನು ಮಾತಾಡಬೇಕು ಹೈಕಮಾಂಡ್ ಹತ್ರ ಮಾತನಾಡ್ತೀನಿ,
ಅದು ನನ್ನ ಜವಾಬ್ದಾರಿ. ಹೀಗಂತ ಆಪ್ತರಿಗೆ ಸಿಎಂ ಸಂದೇಶವನ್ನ ಹೊಡೆದು ಉಲ್ಟಾ ಪಲ್ಟಾ ಆಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಣಿ ಆಗ್ತದ ಹಾಗೆ ಕಾಣಿಸ್ತಿದೆ. ಈಗಾಗಲೇ ಸಿಎಂ ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾತನಾಡಿಸಿದ್ರು. ಸಂಪುಟ ಪುನಾರಚನೆ ವಿಚಾರವಾಗಿ ಮಾತನಾಡಿದ್ರು. ಅದಾದ ನಂತರದಲ್ಲಿ ಕುರ್ಚಿ ಗುದ್ದಾಟದ ವಿಷಯವಾಗಲೂ ಕ್ಲಾರಿಟಿ ಪಡ್ಕೊಂಡ್ ಬಂದಿದ್ರು. ಅದೇ ಕಾನ್ಫಿಡೆನ್ಸ್ ನಲ್ಲಿ ಬಹುಶಃ ತಮ್ಮ ಟೀಮ್ಗೂ ಕೂಡ ಇವತ್ತು ಅಭಯವನ್ನ ನುಡಿದಂತೆ ಕಾಣಿಸ್ತಾ ಇದೆ. ಈ ಹೇಳಿಕೆಯ ಬೆನ್ನಲ್ಲೇ ಈಗ ಸಿಎಂ ಬಣದ ನಾಯಕರುಗಳು ಬಹಳ ಕೂಲ್ ಆಗಿದ್ದಾರೆ. ಎಲ್ಲವನ್ನು ಸಿಎಂ ಹ್ಯಾಂಡಲ್ ಮಾಡ್ಕೊಳ್ತಾರೆ, ಆ ವಿಶ್ವಾಸವನ್ನ ಅವ್ರು ತೋರ್ತಾ ಇದ್ದಾರೆ ಅಂತ. ಆದರೂ ಇರಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಂದ್ಸರಿ ಭೇಟಿ ಮಾಡಿ ಒಂದು ಕಂಪ್ಲೇಂಟು, ಇನ್ನೊಂದು ಇವರು ಕೂಡ ಲಾಬಿ ನಡೆಸೋದು, ಇದನ್ನು ಮಾಡ್ತಾರೆ. ಇನ್ನು ನಾಳೆ ಸಿಎಂ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅನ್ನೋದೇನಿದೆ? ಮುಖ್ಯಮಂತ್ರಿ ರಾಜ್ಯಕ್ಕೆ ಬಂದಿದ್ದಾರೆ, ಅವರು ಭೇಟಿ ಮಾಡಿದ್ದೀನಿ ಅಂತ ಹೇಳ್ಕೋಬಹುದಲ್ಲ. ಅದಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತೇಷ್ಟರಿಗೆ ಒಂದು ಭರವಸೆಯ ನುಡಿಗಳನ್ನ ಆಡಿದ್ದಾರೆ. ಇದು ಎಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡ್ತಾ ಇದೆ ಸಿಎಂ ಬಣದ ನಾಯಕರುಗಳಿಗೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಈ ರೀತಿಯ ಬೆಳವಣಿಗೆಗಳನ್ನು ಸಾಕಷ್ಟು ಬಾರಿ ನೋಡಿದ್ದಾರೆ ಅವರ ರಾಜಕಾರಣ ಜೀವನದಲ್ಲಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಚೆಕ್ಮೇಟನ್ನು ಇಡಬೇಕು ಅನ್ನೋದು ಕೂಡ ಅವರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅದನ್ನು ನಿನ್ನೆಯಿಂದ ಶುರು ಮಾಡಿದ್ದಾರೆ. ಆ ಒಂದು ಪವರ್ ಶೇರ್ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನೋ ಇಂಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ನಿನ್ನೆ ರಾತ್ರಿಯೇ ಒಂದು ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಇಂಚಿಂಚು ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡೆದಿರ್ತಕ್ಕಂಥದ್ದು. ಅಂದರೆ ಯಾರೆಲ್ಲ ಸಚಿವರುಗಳು ಹೋಗಿದ್ದಾರೆ, ಯಾವ ಶಾಸಕರು ಹೋಗಿದ್ದಾರೆ, ಏತಕ್ಕಾಗಿ ಹೋಗಿದ್ದಾರೆ, ಏನು ಕೆಲಸ, ಯಾರನ್ನ ಭೇಟಿ ಮಾಡಿದ್ರು, ಇವೆಲ್ಲವನ್ನು ಕೂಡ. ಹಾಗಾಗಿ ಸಹಜವಾಗಿ ಇದು ಅವರ ಆಪ್ತರಲ್ಲಿ ಮತ್ತು ಅವರ ಆಪ್ತ ಶಾಸಕರಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕವನ್ನು ಉಂಟು ಮಾಡಿದೆ. ಅಂದರೆ ಏನಾಗ್ಬಿಡುತ್ತೋ, ಏನಾಗ್ತಾ ಇದೆ ಅಂತ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತು ಕೆಲ ಶಾಸಕರು ಮತ್ತು ಸಚಿವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ರು. ಅವರನ್ನು ಈ ರೀತಿಯ ಪ್ರಶ್ನೆ ಕೇಳುವಂಥದ್ದನ್ನು ಕೂಡ ಮಾಡಿದ್ರು. ಅಂದರೆ ಏನಾಗ್ತಾ ಇದೆ, ನಾವು ನಿಮ್ಮ ಪರ ಗಟ್ಟಿಯಾಗಿ ನಿಲ್ತೀವಿ ಅಂತ ಕೆಲವರು, ಅಥವಾ ಏನು ಸಿಚುವೇಶನ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವರು, ಎಲ್ಲರೂ ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸೂಚ್ಯವಾಗಿ ಸಿಎಂ ಸಿದ್ದರಾಮಯ್ಯ ಕೆಲ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಯಾರನ್ನು ಕೂಡ ತಡೆಯೋದಕ್ಕಾಗೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಪಿನಿಯನ್ ಹೇಳೋದಕ್ಕೆ ರೈಟ್ಸ್ ಇರುತ್ತೆ. ಹಾಗಾಗಿ ಅವ್ರ ಒಪಿನಿಯನ್ನ ಅವ್ರು ಹೇಳಲಿ, ಹಾಗಾಗಿ ಹೋಗೋರು ಹೋಗ್ಲಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ನಾನೇನೇ ಮಾಡಬೇಕು ಅದನ್ನು ನಾನು ಕೂಡ ಮಾಡ್ತೇನೆ, ಹಾಗಾಗಿ ಹೈಕಮಾಂಡ್ ಮುಂದೆಯೂ ಕೂಡ ನಾನು ಏನು ಪ್ರಸ್ತಾಪ ಮಾಡಬೇಕು ಆ ಪ್ರಸ್ತಾಪವನ್ನು ಮಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಪವರ್ ಶೇರ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಆಶಾದಾಯಕವಾಗಿ ನಡೆದುಕೊಳ್ತಾರೋ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ, ಸಚಿವ ಸಂಪುಟ ಪುನರಚನೆಗಷ್ಟೇ ಕೊಡಿ, ಅನುಮತಿ ಕೊಡಿ ಅಂತ ಕೇಳ್ತಾರೋ ಅನ್ನೋದು ಈಗ ಬಹುದೊಡ್ಡ ಕುತೂಹಲ ಇರತಕ್ಕಂಥದ್ದು. ಹಾಗಾಗಿ ಈ ಜಟಾಪಟಿ ಏನಿದೆ ಈಗ ಸದ್ಯಕ್ಕೆ ಮುಗಿಯೋದಿಲ್ಲ. ಇನ್ನೊಂದು 1 ತಿಂಗಳು, 1.5 ತಿಂಗಳು, 2 ತಿಂಗಳ ತನಕ ಇದೇ ರೀತಿ ನಡೀತಾ ಇರುತ್ತೆ. ಹಾಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕು. ದಿವ್ಯಾ, ರವೀಶ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಯಾರೋ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ ಅಂದರೆ ಒಂದು ಹೆಜ್ಜೆ ಹಿಂದಿಡಕ್ಕಾಗಲ್ಲ, ಬದಲಾಗಿ ಎಕ್ಸ್ಟ್ರಾ ಒಂದು ಹೆಜ್ಜೆ ಇಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಬಣ ಈಗ ಮತ್ತು ಸಿಎಂ ಆಕ್ಟಿವ್ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಅವರ ರೀತಿಯ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಬಟ್ ಇವರು ಏನೇ ಪ್ರಯತ್ನಗಳನ್ನ ನಡೆಸಿದ್ರು ಎಲ್ರಿಗೂ ಗೊತ್ತಿರೋ ವಿಚಾರ ಒಂದೇ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ. 2.5 ವರ್ಷ ಕಳೆದಿದೆ, ಈಗ ಇನ್ನಷ್ಟು ಚುರುಕು ಪಡ್ಕೊಳ್ತಾ ಇದೆ, ವೇಗ ಪಡ್ಕೊಳ್ತಾ ಇದೆ ಈ ವಿಚಾರ. ಆದರೆ ಹೈಕಮಾಂಡ್ ಮಾತ್ರ ಕಾಲವನ್ನ ಮುಂದೂಡುವ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡ್ಬಂದಿದೆ.